ಅಬಕಾರಿ ಇಲಾಖೆಯ ವಿರುದ್ಧ ಇದೇ ಮೊದಲಲ್ಲ ಕೇಳಿ ಬರ್ತಾ ಇರುವಂತ ಆರೋಪಗಳು. ಅಸಲಿಗೆ ಆರೋಪಗಳು ಎರಡ 2025 ಏಪ್ರಿಲ್ ಅಲ್ಲಿ ಒಂದು ಆಡಿಯೋ ಸಖತ್ ವೈರಲ್ ಆಯಿತು. ಆ ಆಡಿಯೋದಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾರ್ಯಾರಿಗೆ ದುಡ್ಡು ಹೋಗುತ್ತೆ, ಯಾಕೆ ನೀವು ದುಡ್ಡು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. CL7 ಲೈಸೆನ್ಸ್ ಮಂಜೂರಾತಿಗೆ 18 ಲಕ್ಷಕ್ಕೆ ಪ್ರಸ್ತಾಪ ಮಾಡಲಾಗಿತ್ತು. ತಿಮ್ಮಾಪುರ ಮತ್ತು ಮಗನಿಂದ ಕರೆ ಮಾಡಿಸಬೇಕು ಅಂತ ಅಲ್ಲಿ ಚರ್ಚೆ ಆಗುತ್ತೆ. 2024 ನವೆಂಬರ್ 10 ರಾಷ್ಟ್ರ ಮಟ್ಟದಲ್ಲಿ ಮಾನ ಹರಾಜಾಗುತ್ತೆ ಇದೇ ವಿಚಾರವಾಗಿ. ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅಬಕಾರಿ ಹಗರಣವನ್ನ ಪ್ರಸ್ತಾಪ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ಮಧ್ಯವರ್ತಕರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಮೋದಿ ಛಾಟಿ ಬೀಸಿದ್ರು. ಅಬಕಾರಿ ಸಚಿವರಿಗೆ ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಲಂಚ ಬೇಕಂತೆ. ಪ್ರತಿ ಜಿಲ್ಲೆಯಿಂದ ಹಿರಿಯ ಅಧಿಕಾರಿಯ ಜೊತೆ ಮಾತನಾಡಿದ್ದ ಮಹಿಳಾ ಅಧಿಕಾರಿಯ ಒಂದು ಆಡಿಯೋ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇನ್ನ ಇದನ್ನ ಹೊರತುಪಡಿಸಿದರೆ 2024 ಸೆಪ್ಟೆಂಬರ್ 29 ಅಗೇನ್ CL7 ಲೈಸೆನ್ಸ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ. ಈಗ 569 ಬಾರ್ ಲೈಸೆನ್ಸ್ ಹರಾಜು ಪ್ರಕ್ರಿಯೆಯಲ್ಲಿ ದೊಡ್ಡ ಅಕ್ರಮವೇ ಕೇಳಿ ಬಂದಿದೆ. 3,000 ಕೋಟಿ ರೂಪಾಯಿ ಅಂತೆ ಟೋಟಲ್. 3,462 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆಯಂತೆ. ಹಿಂಗಾಗಿ ಇದೆಲ್ಲವನ್ನೂ ಕೂಡ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು ಅನ್ನುವಂಥದ್ದು ವಿಪಕ್ಷದ ಆಗ್ರಹ ಆಗಿದೆ. ಇನ್ನು ಇದೇ ತಿಮ್ಮಾಪುರ ವಿರುದ್ಧ 2-3 ಸರಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ಯಾರ ಶ್ರೀರಕ್ಷೆ ಇವರಿಗಿದೆ? ಯಾಕೆ ಇವರ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ತಗೊಳ್ತಾ ಇಲ್ಲ? ಆಮೇಲೆ ನಡೆದಂತ ಈ ಒಂದು ಘಟನೆಯ ಬಗ್ಗೆ ಅವರಿಂದ ಸ್ಪಷ್ಟೀಕರಣವನ್ನ ಯಾಕೆ ಕೇಳ್ತಾ ಇಲ್ಲ? ರಾಜ್ಯದ ಜನರ ಎದುರುಗಡೆ ಅಬಕಾರಿ ಇಲಾಖೆಯಲ್ಲಿ ಆಗಿದ್ದೇನು, ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಆಗ್ತಾ ಇಲ್ಲ? ಇದು ಈಗ ಸದ್ಯ ರಾಜ್ಯದ ಜನರ ಮುಂದೆ ಇರುವಂತಹ ಪ್ರಶ್ನೆ. ಇನ್ನ ನೆಕ್ಸ್ಟ್, ಅಬಕಾರಿ ಇಲಾಖೆಯ ವಿರುದ್ಧ ಇದೇ ಮೊದಲಲ್ಲ ಕೇಳಿ ಬರ್ತಾ ಇರುವಂತ ಆರೋಪಗಳು. ಅಸಲಿಗೆ ಆರೋಪಗಳು ಎರಡ 2025 ಏಪ್ರಿಲ್ ಅಲ್ಲಿ ಒಂದು ಆಡಿಯೋ ಸಖತ್ ವೈರಲ್ ಆಯಿತು. ಆ ಆಡಿಯೋದಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾರ್ಯಾರಿಗೆ ದುಡ್ಡು ಹೋಗುತ್ತೆ, ಯಾಕೆ ನೀವು ದುಡ್ಡು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. CL7 ಲೈಸೆನ್ಸ್ ಮಂಜೂರಾತಿಗೆ 18 ಲಕ್ಷಕ್ಕೆ ಪ್ರಸ್ತಾಪ ಮಾಡಲಾಗಿತ್ತು. ತಿಮ್ಮಾಪುರ ಮತ್ತು ಮಗನಿಂದ ಕರೆ ಮಾಡಿಸಬೇಕು ಅಂತ ಅಲ್ಲಿ ಚರ್ಚೆ ಆಗುತ್ತೆ. 2024 ನವೆಂಬರ್ 10 ರಾಷ್ಟ್ರ ಮಟ್ಟದಲ್ಲಿ ಮಾನ ಹರಾಜಾಗುತ್ತೆ ಇದೇ ವಿಚಾರವಾಗಿ. ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅಬಕಾರಿ ಹಗರಣವನ್ನ ಪ್ರಸ್ತಾಪ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ಮಧ್ಯವರ್ತಕರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಮೋದಿ ಛಾಟಿ ಬೀಸಿದ್ರು. ಅಬಕಾರಿ ಸಚಿವರಿಗೆ ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಲಂಚ ಬೇಕಂತೆ. ಪ್ರತಿ ಜಿಲ್ಲೆಯಿಂದ ಹಿರಿಯ ಅಧಿಕಾರಿಯ ಜೊತೆ ಮಾತನಾಡಿದ್ದ ಮಹಿಳಾ ಅಧಿಕಾರಿಯ ಒಂದು ಆಡಿಯೋ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇನ್ನ ಇದನ್ನ ಹೊರತುಪಡಿಸಿದರೆ 2024 ಸೆಪ್ಟೆಂಬರ್ 29 ಅಗೇನ್ CL7 ಲೈಸೆನ್ಸ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ. ಈಗ 569 ಬಾರ್ ಲೈಸೆನ್ಸ್ ಹರಾಜು ಪ್ರಕ್ರಿಯೆಯಲ್ಲಿ ದೊಡ್ಡ ಅಕ್ರಮವೇ ಕೇಳಿ ಬಂದಿದೆ. 3,000 ಕೋಟಿ ರೂಪಾಯಿ ಅಂತೆ ಟೋಟಲ್. 3,462 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆಯಂತೆ. ಹಿಂಗಾಗಿ ಇದೆಲ್ಲವನ್ನೂ ಕೂಡ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು ಅನ್ನುವಂಥದ್ದು ವಿಪಕ್ಷದ ಆಗ್ರಹ ಆಗಿದೆ. ಇನ್ನು ಇದೇ ತಿಮ್ಮಾಪುರ ವಿರುದ್ಧ 2-3 ಸರಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ಯಾರ ಶ್ರೀರಕ್ಷೆ ಇವರಿಗಿದೆ? ಯಾಕೆ ಇವರ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ತಗೊಳ್ತಾ ಇಲ್ಲ? ಆಮೇಲೆ ನಡೆದಂತ ಈ ಒಂದು ಘಟನೆಯ ಬಗ್ಗೆ ಅವರಿಂದ ಸ್ಪಷ್ಟೀಕರಣವನ್ನ ಯಾಕೆ ಕೇಳ್ತಾ ಇಲ್ಲ? ರಾಜ್ಯದ ಜನರ ಎದುರುಗಡೆ ಅಬಕಾರಿ ಇಲಾಖೆಯಲ್ಲಿ ಆಗಿದ್ದೇನು, ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಆಗ್ತಾ ಇಲ್ಲ? ಇದು ಈಗ ಸದ್ಯ ರಾಜ್ಯದ ಜನರ ಮುಂದೆ ಇರುವಂತಹ ಪ್ರಶ್ನೆ. ಇನ್ನ ನೆಕ್ಸ್ಟ್, ಅಬಕಾರಿ ಇಲಾಖೆಯ ವಿರುದ್ಧ ಇದೇ ಮೊದಲಲ್ಲ ಕೇಳಿ ಬರ್ತಾ ಇರುವಂತ ಆರೋಪಗಳು. ಅಸಲಿಗೆ ಆರೋಪಗಳು ಎರಡ
2025 ಏಪ್ರಿಲ್ ಅಲ್ಲಿ ಒಂದು ಆಡಿಯೋ ಸಖತ್ ವೈರಲ್ ಆಯ್ತು. ಆ ಆಡಿಯೋದಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾರ್ಯಾರಿಗೆ ದುಡ್ಡು ಹೋಗುತ್ತೆ, ಯಾಕೆ ನೀವು ದುಡ್ಡು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. CL7 ಲೈಸೆನ್ಸ್ ಮಂಜೂರಾತಿಗೆ 18 ಲಕ್ಷಕ್ಕೆ ಪ್ರಸ್ತಾಪ ಮಾಡಲಾಗಿತ್ತು. ತಿಮ್ಮಾಪುರ ಮತ್ತು ಮಗನಿಂದ ಕರೆ ಮಾಡಿಸಬೇಕು ಅಂತ ಅಲ್ಲಿ ಚರ್ಚೆ ಆಗುತ್ತೆ. 2024 ನವೆಂಬರ್ 10 ರಾಷ್ಟ್ರ ಮಟ್ಟದಲ್ಲಿ ಮಾನಹರಾಜಾಗುತ್ತೆ ಇದೇ ವಿಚಾರವಾಗಿ. ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅಬಕಾರಿ ಹಗರಣವನ್ನ ಪ್ರಸ್ತಾಪ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ಮಧ್ಯವರ್ತಕರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಮೋದಿ ಛಾಟಿ ಬೀಸಿದ್ರು. ಅಬಕಾರಿ ಸಚಿವರಿಗೆ ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಲಂಚ ಬೇಕಂತೆ. ಪ್ರತಿ ಜಿಲ್ಲೆಯಿಂದ ಹಿರಿಯ ಅಧಿಕಾರಿಯ ಜೊತೆ ಮಾತನಾಡಿದ್ದ ಮಹಿಳಾ ಅಧಿಕಾರಿಯ ಒಂದು ಆಡಿಯೋ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇನ್ನ ಇದನ್ನ ಹೊರತುಪಡಿಸಿದರೆ 2024 ಸೆಪ್ಟೆಂಬರ್ 29 ಅಗೇನ್ CL7 ಲೈಸೆನ್ಸ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ. ಈಗ 569 ಬಾರ್ ಲೈಸೆನ್ಸ್ ಹರಾಜು ಪ್ರಕ್ರಿಯೆಯಲ್ಲಿ ದೊಡ್ಡ ಅಕ್ರಮವೇ ಕೇಳಿ ಬಂದಿದೆ. 3,000 ಕೋಟಿ ರೂಪಾಯಿ ಅಂತೆ ಟೋಟಲ್. 3,462 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆಯಂತೆ. ಹಿಂಗಾಗಿ ಇದೆಲ್ಲವನ್ನೂ ಕೂಡ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು ಅನ್ನುವಂಥದ್ದು ವಿಪಕ್ಷದ ಆಗ್ರಹ ಆಗಿದೆ. ಇನ್ನು ಇದೇ ತಿಮ್ಮಾಪುರ ವಿರುದ್ಧ 2-3 ಸರಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ಯಾರ ಶ್ರೀರಕ್ಷೆ ಇವರಿಗಿದೆ? ಯಾಕೆ ಇವರ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ತಗೊಳ್ತಾ ಇಲ್ಲ? ಆಮೇಲೆ ನಡೆದಂತ ಈ ಒಂದು ಘಟನೆಯ ಬಗ್ಗೆ ಅವರಿಂದ ಸ್ಪಷ್ಟೀಕರಣವನ್ನ ಯಾಕೆ ಕೇಳ್ತಾ ಇಲ್ಲ? ರಾಜ್ಯದ ಜನರ ಎದುರುಗಡೆ ಅಬಕಾರಿ ಇಲಾಖೆಯಲ್ಲಿ ಆಗಿದ್ದೇನು, ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಆಗ್ತಾ ಇಲ್ಲ? ಇದು ಈಗ ಸದ್ಯ ರಾಜ್ಯದ ಜನರ ಮುಂದೆ ಇರುವಂತಹ ಪ್ರಶ್ನೆ. ಇನ್ನ ನೆಕ್ಸ್ಟ್, ಅಬಕಾರಿ ಇಲಾಖೆಯ ವಿರುದ್ಧ ಇದೇ ಮೊದಲಲ್ಲ ಕೇಳಿ ಬರ್ತಾ ಇರುವಂತಹ ಆರೋಪಗಳು. ಅಸಲಿಗೆ ಆರೋಪಗಳು 1-2. 2025 ಏಪ್ರಿಲ್ ಅಲ್ಲಿ ಒಂದು ಆಡಿಯೋ ಸಖತ್ ವೈರಲ್ ಆಯ್ತು. ಆ ಆಡಿಯೋದಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾರ್ಯಾರಿಗೆ ದುಡ್ಡು ಹೋಗುತ್ತೆ, ಯಾಕೆ ನೀವು ದುಡ್ಡು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. CL7 ಲೈಸೆನ್ಸ್ ಮಂಜೂರಾತಿಗೆ 18 ಲಕ್ಷಕ್ಕೆ ಪ್ರಸ್ತಾಪ ಮಾಡಲಾಗಿತ್ತು. ತಿಮ್ಮಾಪುರ ಮತ್ತು ಮಗನಿಂದ ಕರೆ ಮಾಡಿಸಬೇಕು ಅಂತ ಅಲ್ಲಿ ಚರ್ಚೆ ಆಗುತ್ತೆ. 2024 ನವೆಂಬರ್ 10 ರಾಷ್ಟ್ರ ಮಟ್ಟದಲ್ಲಿ ಮಾನಹರಾಜಾಗುತ್ತೆ ಇದೇ ವಿಚಾರವಾಗಿ. ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅಬಕಾರಿ ಹಗರಣವನ್ನ ಪ್ರಸ್ತಾಪ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ಮಧ್ಯವರ್ತಕರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಮೋದಿ ಛಾಟಿ ಬೀಸಿದ್ರು. ಅಬಕಾರಿ ಸಚಿವರಿಗೆ ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಲಂಚ ಬೇಕಂತೆ. ಪ್ರತಿ ಜಿಲ್ಲೆಯಿಂದ ಹಿರಿಯ ಅಧಿಕಾರಿಯ ಜೊತೆ ಮಾತನಾಡಿದ್ದ ಮಹಿಳಾ ಅಧಿಕಾರಿಯ ಒಂದು ಆಡಿಯೋ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿತ್ತು. ಇನ್ನ ಇದನ್ನ ಹೊರತುಪಡಿಸಿದರೆ 2024 ಸೆಪ್ಟೆಂಬರ್ 29 ಅಗೇನ್ CL7 ಲೈಸೆನ್ಸ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ. ಈಗ 569 ಬಾರ್ ಲೈಸೆನ್ಸ್ ಹರಾಜು ಪ್ರಕ್ರಿಯೆಯಲ್ಲಿ ದೊಡ್ಡ ಅಕ್ರಮವೇ ಕೇಳಿ ಬಂದಿದೆ. 3,000 ಕೋಟಿ ರೂಪಾಯಿ ಅಂತೆ ಟೋಟಲ್. 3,462 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆಯಂತೆ. ಹಿಂಗಾಗಿ ಇದೆಲ್ಲವನ್ನೂ ಕೂಡ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು ಅನ್ನುವಂಥದ್ದು ವಿಪಕ್ಷದ ಆಗ್ರಹ ಆಗಿದೆ. ಇನ್ನು ಇದೇ ತಿಮ್ಮಾಪುರ ವಿರುದ್ಧ 2-3 ಸರಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ಯಾರ ಶ್ರೀರಕ್ಷೆ ಇವರಿಗಿದೆ? ಯಾಕೆ ಇವರ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ತಗೊಳ್ತಾ ಇಲ್ಲ? ಆಮೇಲೆ ನಡೆದಂತ ಈ ಒಂದು ಘಟನೆಯ ಬಗ್ಗೆ ಅವರಿಂದ ಸ್ಪಷ್ಟೀಕರಣವನ್ನ ಯಾಕೆ ಕೇಳ್ತಾ ಇಲ್ಲ? ರಾಜ್ಯದ ಜನರ ಎದುರುಗಡೆ ಅಬಕಾರಿ ಇಲಾಖೆಯಲ್ಲಿ ಆಗಿದ್ದೇನು, ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಆಗ್ತಾ ಇಲ್ಲ? ಇದು ಈಗ ಸದ್ಯ ರಾಜ್ಯದ ಜನರ ಮುಂದೆ ಇರುವಂತಹ ಪ್ರಶ್ನೆ. ಇನ್ನ ನೆಕ್ಸ್ಟ್,